ಹಸಿರು ಕಾಡಿನ ಮಧ್ಯಭಾಗದಲ್ಲಿ ಒಂದು ಎತ್ತರದ ಹಳೆಯ ಆಲದ ಮರ ಇತ್ತು. ಆ ಮರದ ಮೇಲೆ ಹಲವಾರು ಹಕ್ಕಿಗಳ ಗೂಡಿತ್ತು. ಅದರ ಮೇಲಿನ ಒಂದು ಶಾಖೆಯಲ್ಲಿ ಮೈನಾ ಹಕ್ಕಿ ಗೂಡನ್ನು ಕಟ್ಟಿದ್ಲು. ಕಾಡಿನ ಇನ್ನೊಂದು ಬದಿಯಲ್ಲಿ ಅದೇ ಮರದ ಕೆಳಗಿನ ಭಾಗದಲ್ಲಿ ಕಾಲು ತನ್ನ ಗೂಡನ್ನು ಮಾಡಿಕೊಂಡಿದ್ದ. ಈ ಎರಡು ಹಕ್ಕಿಗಳು ಭಿನ್ನವಾಗಿದ್ವು. ಮೈನಾಳ ಧ್ವನಿ ಸುರುಳಿ ಚಲಿಸುವ ತುಟಿ ಗಾನಪ್ರಿಯೆ, ಅದೇ ಕಾಲು ಶ್ರೇಷ್ಠವಾದ ಜಾಗೃತಿಯಿಂದ ಕೂಡಿದ ಮುಕ್ತ ಮಾತಿನ ಹಕ್ಕಿ. ತುಚ್ಛವಾಗಿ ಕಾಣಿಸಿದ್ರು ಬಹುಬುದ್ಧಿವಂತ. ಮೈನಾ ಹಕ್ಕಿ ಬೆಳಿಗ್ಗೆ ಎಚ್ಚರವಾಗಿ ತನ್ನ ಮಕ್ಕಳಿಗೆ ಆಹಾರ ತರಲು ಹಾರಿ ಹೋಗ್ತಾ ಇದ್ಲು. ಅವಳ ಆಹಾರ ಪುಟ್ಟ ಹುಳುಗಳು ಮತ್ತು ಬೀಜಗಳು. ಅದೇ ಕಾಲು ತನ್ನ ಜವಾಬ್ದಾರಿ ಪ್ರಕಾರ ಸುತ್ತಾಡ್ತಾ ನಾಶವಾದ ಹಣ್ಣುಗಳು, ಬಿಟ್ಟು ಹೋದ ಧಾನ್ಯಗಳು ಎಲ್ಲವನ್ನ ನೆನೆಸಿ ಆಯ್ಕೆ ಮಾಡಿ ತರ್ತಾ ಇದ್ದ. ಇದೊಂದು ನೈಸರ್ಗಿಕವಾದ ಸಮತೋಲನ. ಕಾಲು ಪರಿಸರದ ಶುದ್ಧತೆ ಕಾಯ್ತಾ ಇದ್ದ. ಮೈನಾ ಹಕ್ಕಿ ಆಹಾರದ ಮೂಲ ಹುಡುಕ್ತಾ ಇದ್ಲು. ಜೂನ್ ತಿಂಗಳಲ್ಲಿ ಮೋಡಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ವು. ಒಂದಿನ ಧಾರಾಕಾರ ಮಳೆ ಶುರು ಆಯಿತು. ಗಾಳಿಯ ತೀವ್ರತೆಗೆ ಕೊಂಬೆಗಳು ಮುರಿಯಲಾರಂಭಿಸಿತು. ಮೈನಾ ಹಕ್ಕಿಯ ಗೂಡು ತೂಗಾಡ್ತಾ ಇತ್ತು. ಅವಳ ಚಿಕ್ಕ ಮರಿಗಳಿಗೆ ಬಿಸಿ ಆಶ್ರಯ ಬೇಕಾಯಿತು. ಕೆಳಗೆ ಇದ್ದ ಕಾಗಿಯ ಗೂಡು ಇನ್ನೂ ಗಟ್ಟಿಯಾಗಿತ್ತು. ಆತನು ಕಡಿಮೆ ಎತ್ತರದಲ್ಲಿದ್ದ ಕಾರಣ ಗಾಳಿಗೆ ಸಿಗ್ತಾ ಇರಲಿಲ್ಲ. ಮೈನಾ ಹಕ್ಕಿ ಕಾಲುವಿಗೆ ಹೇಳ್ತಾಳೆ, ಕಾಲು ಅಣ್ಣ, ನನಗೆ ಈಗ ಹಾರಿ ಹೋಗುವಷ್ಟು ಶಕ್ತಿ ಇಲ್ಲ. ನನ್ನ ಗೂಡು ಕುಸಿಯಬಹುದು. ನನಗೆ ನಿನ್ನ ಸಹಾಯ ಬೇಕಾಗ್ಬೋದು. ಕಾಗೆ ಅಲ್ಲಿಂದ ಹೋಗ್ತಾನೆ. ತನ್ನ ದಪ್ಪ ಕೊಕ್ಕಿನಿಂದ ಎಲೆಗಳ ಊದಿ ಕಟ್ಟಿದ ತುಂಡನ್ನು ಮೈನಾಗೆ ಗೂಡುವನ್ನು ಕಟ್ಟಿಕೊಡ್ತಾನೆ. ಗೂಡು ಈಗ ಗಟ್ಟಿಯಾದಂತೆ ಅನ್ನಿಸ್ತು. ಮರುದಿನ ಬಿಸಿಲು ಆರಂಭ ಆಯಿತು. ಮರದ ಎಲೆಗಳು ಮಳೆ ಹನಿಗಳಿಂದ ನದಿಯತ್ತ ಧಾರೆಗೊಳ್ತಾ ಬಂತು. ಮೈನಾ ಹಕ್ಕಿ ತನ್ನ ಮಕ್ಕಳೊಡನೆ ಕೆಳಗೆ ಬಂದು ಕಾಗೆಯ ಜೊತೆ ನಿಲ್ತಾಳೆ. ನೀನು ಜಗಳವಿಲ್ಲದ ಹಕ್ಕಿ. ನಿನ್ನ ತಾಳ್ಮೆ, ನಿನ್ನ ನಿಷ್ಠೆ ನಮಗೆ ಬದುಕು ಉಳಿಸ್ತವೆ. ಅದಕ್ಕೆ ಕಾಗೆ ನಗ್ತಾ ಹೇಳ್ತಾನೆ, ನಾವು ಎರಡೂ ಪ್ರಜಾತಿಗಳು, ಒಂದೇ ಮರದ ಜೀವ. ನಾನಿಲ್ಲದೆ ಇದ್ರೆ ನೀನು ಇಲ್ಲ, ನೀನಿಲ್ಲದೆ ಇದ್ರೆ ನಾನೂ ಇಲ್ಲ. ಪ್ರಕೃತಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನ ಇದೆ. ಈ ಕಥೆಯ ನೀತಿ, ನೈಸರ್ಗಿಕ ಜೀವಿಗಳು ಸ್ಪರ್ಧಿಸಲು ಅಲ್ಲ, ಸಹಜವಾಗಿ ಜೀವಮಾನವನ ಹಂಚಿಕೊಳ್ಳಲು. ಕಾಣದ ಪ್ರೀತಿ, ಮಾತಿಲ್ಲದ ಸಹಕಾರ ಪ್ರಕೃತಿಯ ಅಡಗಿದ ಪಾಠ.